ಏಕದೇವೋಪಾಸನೆಯನ್ನು ಮಾಡುವುದರಿಂದ ಎಷ್ಟೊಂದು ಇದನ್ನ ಅಕ್ಕದ ಅಂದ್ರೆ ಮನುಷ್ಯನಲ್ಲಿಯ ಗೊಂದಲಗಳು ದೂರ ಅಕ್ಕವ. ದೇವರ ಬಗ್ಗೆ ಬಹಳಷ್ಟು ನಮ್ಮ ದೇಶದೊಳಗೆ ಸರಿಯಾದ ದೇವರ ಕಲ್ಪನೆಯನ್ನು, ದೇವರ ವ್ಯಾಖ್ಯೆಯನ್ನು ನಾವು ತಿಳ್ಕೊಂಡೀವಿ ಅಂದ್ರೆ 90% ಮೂಢನಂಬಿಕೆಗಳು ದೂರ ಅಕ್ಕವ. ಬಹಳ ಮಹತ್ವದ್ದಿದು. ವಾಟ್ ಈಸ್ ಗಾಡ್? GOD, ಕ್ಯಾಪಿಟಲ್ GOD, ಸ್ಮಾಲ್ GODS ಸಾಕಷ್ಟು ಶಾಸ್ತ್ರದಾಗ ಪುರಾಣದಾಗ. ಜನರೇಟಿಂಗ್, ಆರ್ಗನೈಸಿಂಗ್, ಡಿಸ್ಟ್ರಕ್ಟಿಂಗ್. ಒಬ್ಬನೇ ಒಬ್ಬ ದೇವ. ಅದನ್ನು ನಾವೆಲ್ಲರೂ ನೆನಪಿಡಬೇಕು. ಎಲ್ಲರಿಗೂ ಅಪ್ಪನಾಗಿ ತನಗೆ ಮಾತ್ರ ಅಪ್ಪನಿಲ್ಲವೋ ಅವನಿಗೆ ದೇವರಂತಾರೆ. ಯಾರು ಹುಟ್ಟಿ ಸತ್ತಿಲ್ಲ ಅವರು ದೇವರು. ಯಾರಿಗೆ ಡೇಟ್ ಆಫ್ ಬರ್ತ್ ಅದ ಅವ್ರ ದೇವರ ಅಲ್ಲ. ಅನ್ಕಾಸ್ಡ್ ಕಾಸ್ ಆಫ್ ದಿಸ್ ಯೂನಿವರ್ಸ್ ಇಸ್ ಗಾಡ್. ನೆನಪಿಡ್ಬೇಕು. ದೇವರಂದ್ರೆ ಯಾರಪ್ಪ? ಶರಣರು ಹೇಳ್ತಾರೆ, ತಂದೆ ತಾಯಿ ಇಲ್ಲದ ಕಂದ ನಿನಗೆ ನೀನೇ ಬಂದೇ ಅಲ್ಲ ಅಂತ. ಅವಾಗ ತಂದೆ ಇಲ್ಲ, ತಾಯಿ ಇಲ್ಲ, ಯಾಕೆ ಹುಟ್ಟೇ ಇಲ್ಲ. ಅದಕ್ಕೆ ಯಾರಿಗೆ ಹುಟ್ಟಿಲ್ಲ ಅವ್ನಿಗೆ ಸಾವಿಲ್ಲ. ಅದಕ್ಕೆ ಸ್ವಾಮಿ ನೀನು, ಶಾಶ್ವತ ನೀನು, ಎತ್ತಿದ ಬಿರುದ ಜಗವೆಲ್ಲರಿಯಲು ಮಹಾದೇವ ಮಹಾದೇವ, ಇಲ್ಲಿಂದ ಮುಂದೆ ಶಬ್ದವಿಲ್ಲ ಅಂತ. ಅದಕ್ಕೆ ದೇವರ ಬಗ್ಗೆ ಸರಿಯಾದ ಕಲ್ಪನೆಯನ್ನು ನಾವು ಮಕ್ಕಳಿಗೆ ಕೊಡಬೇಕು. ಅದಕ್ಕೆ ಒಂದು ಕಡೆ ಹೇಳಿಬಿಟ್ರು, ಅವ್ರು ಜಡ್ಜ್ಮೆಂಟ್ ಕೊಟ್ಟರು. ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಮರ ದೇವರು ದೇವರಲ್ಲ, ಪಂಚಲೋಹಗಳಿಂದ ಮಾಡಿದ ದೇವರೂ ದೇವರಲ್ಲ. ಸೇತು ಬಂದ ರಾಮೇಶ್ವರ, ಕಾಶಿ, ಶ್ರೀಶೈಲ, ಕೇದಾರ, ಗೋಕರ್ಣ ಮೊದಲಾದ ಅಷ್ಟಾಷಷ್ಟಿ ತೀರ್ಥಂಗಳಲ್ಲಿರುವ ದೇವರೂ ದೇವರಲ್ಲ. ಎಲ್ಲನೂ ಈ ಸೃಷ್ಟಿ ವಿಚಿತ್ರ ಹೆಂಗೈತಿಪ್ಪ ಅಂತಂದ್ರೆ, ಈ ಸೃಷ್ಟಿನ ಎಷ್ಟು ಅದ್ಭುತ ಇದ್ದು ಹೊತ್ನ್ಯಾಗ ಸೃಷ್ಟಿಕರ್ತ ಎಂತ ಇರಬೇಕು.